ಈ ಆಧುನಿಕ ಒತ್ತಡದ ಜೀವನ ಶೈಲಿಯಲ್ಲಿ ಮಹಿಳೆಯರು ಅನುಭವಿಸುವ ಆರೋಗ್ಯ ಸಮಸ್ಯೆ ಹಲವಾರು. ಅದರಲ್ಲಿ ಸ್ತ್ರೀಯರಲ್ಲಿ ತೂಕ ಹೆಚ್ಚಳ ಬಹುತೇಕ ಆರೋಗ್ಯ ಸಮಸ್ಯೆಗೆ ಕಾರಣ. ಗರ್ಭಿಣಿಯಾದಾಗಿನಿಂದ ಹೆಚ್ಚಳವಾಗುವ ತೂಕ ಒಂದೇ ಸಮನೆ ಏರುತ್ತಲೇ ಇರುತ್ತೆ. ಹಾಗಿದ್ರೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಮಹಿಳೆಯರ ಇನ್ನಿತರೆ ಆರೋಗ್ಯ ಸಮಸ್ಯೆಗಳ ಕುರಿತಾಗಿ ತಜ್ಞರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಈಗ ಪ್ರೆಗ್ನೆನ್ಸಿ ಅನ್ನೋದು ಒಂದು ಡಿಸೀಸ್ ಅನ್ಕೊಂಡ್ಬಿಡ್ತಾರೆ ಈ ಮಧ್ಯೆ. ಐ ಹ್ಯಾವ್ ಸೀನ್. ಓಕೆ, ಪ್ರೆಗ್ನೆಂಟ್ ಆಯ್ತು ಅಂದರೆ ಆಗೋಯ್ತು. ನೋ ಪ್ರೆಗ್ನೆನ್ಸಿ ಆಯ್ತು ಅಂದರೆ ಆಗೋಯ್ತು. ಇನ್ನು ಹಸ್ಬೆಂಡ್ ವರ್ಕ್ ಮಾಡ್ತಾರೆ, ಅತ್ತೆ ಅಮ್ಮ ಇನ್ನು ಯಾರ್ಯಾರು ಇರ್ತಾರೋ ಎಲ್ಲರೂ ಬಂದು ಜಸ್ಟ್ ದೇರ್ ವರ್ಕ್ ಇಸ್ ಟು ಫೀಡ್ ಹರ್. ಓಕೆ, ಆಮೇಲೆ ಏನು ಕೆಲಸ ಮಾಡಬಾರ್ದು. ಏನು ಕೆಲಸ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಸಿ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಈಸ್ ಅ ನ್ಯಾಚುರಲ್ ಫಿನಾಮಿನ, ಇಟ್ ಈಸ್ ಅ ಫಿಸಿಯಾಲಜಿಕಲ್ ಫಿನಾಮಿನ. ಸೊ ಆಲ್ವೇಸ್ ನನ್ನ ಪೇಷಂಟ್ಸ್ಗೆ ಹೇಳೋದು, ಡೋಂಟ್ ಥಿಂಕ್ ಯು ಆರ್ ಅ ಪ್ರೆಗ್ನೆಂಟ್ ಪೇಷಂಟ್, ಯು ಆರ್ ಅ ಪ್ರೆಗ್ನೆಂಟ್ ವುಮನ್. ಓಕೆ, ಸೊ ಅನ್ಲೆಸ್ ಯು ಹ್ಯಾವ್ ಎನಿ ಅಂದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇರದೆ ಹೋದರೆ ಮೆಡಿಕಲ್ ಕಂಡೀಷನ್ ಸಜೆಸ್ಟ್ ಮಾಡೋವರೆಗೂ ನೀವು ರೆಸ್ಟ್ ಮಾಡೋಕೆ ಹೋಗಬೇಡಿ. ರೆಸ್ಟ್ ಬೇಕಾಗಿಲ್ಲ, ಬಿ ನಾರ್ಮಲ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಯಾಕಂದ್ರೆ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ ಡಾಕ್ಟರ್ ಬೆಡ್ ರೆಸ್ಟ್ ಹೇಳ್ತಾರೆ ಇಷ್ಟು ದಿನ ಅಂತ ಹೇಳ್ತಾರೆ. ಅನ್ಲೆಸ್ ದೇ ಹ್ಯಾವ್ ಎನಿ ಮೆಡಿಕಲ್ ಪ್ರಾಬ್ಲಮ್ಸ್ ದೇ ಡೋಂಟ್ ಹ್ಯಾವ್ ಟು ಟೇಕ್ ಬೆಡ್ ರೆಸ್ಟ್. ಸೊ ಅದರಿಂದನೂ ಇದೆಲ್ಲನೂ ನಾವು ಅದಕ್ಕೋಸ್ಕರ ಈ ಜಸ್ಟೇಷನ್ ಡಯಾಬಿಟಿಸು, ಹೈಪರ್ ಟೆನ್ಷನು ಎಲ್ಲನೂ ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಇದೆಲ್ಲನೂ ಮುಂದೆನೂ ಅಫೆಕ್ಟ್ ಆಗುತ್ತೆ. ಸೊ ಫಸ್ಟ್ ಫಿಸಿಕಲ್ ಆಕ್ಟಿವಿಟಿ ಈವನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ದೇ ಹ್ಯಾವ್ ಟು ಬಿ ನಾರ್ಮಲ್. ಹೇಗಂದರೆ ಜಸ್ಟ್ ಲಿಸನ್ ಟು ಯುವರ್ ಬಾಡಿ. ಓಕೆ, ಸೊ ನಿಮ್ಗೆ ಈ ಕೆಲಸ ಆಗುತ್ತೆ, ಮಾಡೋಕ್ಕಾಗುತ್ತೆ, ಮಾಡಿ. ಆಗಲ್ಲ, ತುಂಬ ಸುಸ್ತಾಗ್ತದೆ, ಸಮಥಿಂಗ್ ಇಸ್ ನಾಟ್ ರೈಟ್, ಸೊ ರೆಸ್ಟ್ ತೊಗೊಳ್ಳಿ. ಬಟ್ ನಮ್ಮ ವೀಣಾ ಅವರ ಕೇಸಲ್ಲಿ ತಗೊಳ್ಳೋಣ. ಅವ್ರ ಕಾಲದಲ್ಲಿ ಇಷ್ಟೆಲ್ಲ ಗೈಡೆನ್ಸ್ ಆಗಲಿ ಇನ್ಫಾರ್ಮೇಶನ್ ಯಾರು ಕೊಡ್ತಿದ್ರು? ಅವರೆಲ್ಲ ನ್ಯಾಚುರಲ್ ಆಗಿ ಚೆನ್ನಾಗಿದ್ದಾರಲ್ಲ. ಖಂಡಿತ ಅದನ್ನ ಇಲ್ಲ. ಇವಾಗ ಎಲ್ಲ ಹೊರಗಡೆ ಹೋದಾಗ್ಲೂ ನಾವು ಎಷ್ಟೋ ಜನ ದುಡಿಯೋಂಥ ಮಹಿಳೆಯರು ನೋಡ್ತೀವಿ, ಎಷ್ಟು ಕಷ್ಟಪಡ್ತಿರ್ತಾರೆ. ಇವನ್ ಕೂಲಿ ಹೆಂಗಸರು, ಇದು ಜನಸಾಮಾನ್ಯವಾಗಿ ನಾವು ಹೊರಗಡೆ ಅವ್ರು ನೋಡಿದಾಗ ನಿಜವಾಗೂ ಒಂಥರ ಸಂತೋಷ ಆಗತ್ತೆ. ಅವ್ರಿಗೇನು ಸ್ಪೆಷಲ್ ಕೇರು, ನೀನು ಪ್ರೆಗ್ನೆಂಟು, ನೀನು ರೆಸ್ಟ್ ತಗೋಬೇಕು ಅಥವಾ ನೀನು ಕೂತ್ಕೊಳ್ಬೇಕು ಅನ್ನೋ ಸನ್ನಿವೇಶಗಳು ಭಾಳ ವಿರಳ ಅಂತ ಹೇಳ್ತೀನಿ. ಗಂಡಸರು ಸಮಾನ ಕೆಲಸಗಳ ಮಾಡ್ತಾರೆ, ಮಾಡೋಕ್ಕಾಗಲ್ಲ. ಅಂಡ್ ಅಟ್ ದ ಎಂಡ್ ಆಫ್ ದ ಥಿಂಗ್ ಗುಡ್ ಡೆಲಿವರಿ ಆಗಿರುತ್ತೆ, ಮಗು ಮತ್ತೆ ಬಾಣಂತಿ ಇಬ್ರು ಹೆಲ್ತಿ ಆಗಿರೋದು ನೋಡ್ತೀವಿ. ಸೊ ಪ್ರೆಗ್ನೆಂಟ್ ವುಮನ್ ಪೇಷಂಟ್ ಅಂತ ಫೀಲ್ ಮಾಡಬಾರ್ದು. ಪೇಷಂಟ್ ಅಲ್ಲ, ಅದು ಪ್ರೆಗ್ನೆಂಟ್ ವುಮನ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಹಳೆ ಕಾಲದಲ್ಲಿ ಹೆಂಗಸರನ್ನ ತಗೊಂಡ್ರೆ ದೇ ವುಡಂಟ್ ಹ್ಯಾವ್ ಫೇಸ್ ಸೋ ಮೆನಿ ಪ್ರಾಬ್ಲಮ್ಸ್. ಇವಾಗ ಒಂದು ಡೆಲಿವರಿ ಅದಕ್ಕೋಸ್ಕರನೇ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತವೆ. ಮೇನ್ಲಿ ಲೈಫ್ ಸ್ಟೈಲ್ ಎಕ್ಸಾಕ್ಟ್ಲಿ ಲೈಫ್ ಸ್ಟೈಲ್ ಈಟಿಂಗ್ ಹ್ಯಾಬಿಟ್ಸ್ ಅಂಡ್ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸರ್ಸೈಸ್. ದಟ್ ಇಸ್ one main thing which is spoiling women's health probably in pregnancy. ನನ್ನ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ತೀನಿ. ನಾನು ಟಿಲ್ 7th ಮಂತ್ ಕಂಪ್ಲೀಟ್ ಆಗೋಗಿ ನಾನು 2 ವೀಲರ್ ರೈಡ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೆ ನಾನು. ಆಮೇಲೆ ನಾನು ಡಾಕ್ಟರ್ ಹತ್ರ ಪ್ರತಿ ಸಲ ಹೋಗಿ, ಡಾಕ್ಟರ್ ನಂಗೆ ಏನಾದರೂ ಇದ್ರೆ ಹೇಳಿ ಅಂತ ಕೇಳ್ತಾನೆ ಇರ್ತಿದ್ರು. ಡಾಕ್ಟರ್ ಚೆನ್ನಾಗಿದೆಯಾ ಹೋಗಮ್ಮ ಅಂತ ಹೇಳ್ತಿದ್ದು. ನನಗೆ ಡಾಕ್ಟರ್ ಸರಿಗೆ ನೋಡ್ತಿಲ್ವಾ ಅನ್ನೋ ಫೀಲ್ ಬಂದ್ಬಿಡ್ತಿತ್ತು ಕೆಲವು ಸಲ ನನಗೆ. 2 ವೀಲರ್ ಇಟ್ ಇಸ್ ನಾಟ್ ಅ ಕಾಂಟ್ರಾ ಇಂಡಿಕೇಶನ್, ಬಟ್ ಓನ್ಲಿ ಥಿಂಗ್ ನಾನು ಏನು ಹೇಳ್ತೀನಿ ಅಂದರೆ ಪೇಷಂಟ್ಸ್ಗೆ 2 ವೀಲರ್ ಹೋಗುವಾಗ ಬಿ ಕೇರ್ಫುಲ್ ಅಬೌಟ್ ಬ್ಯಾಂಗ್ಳೂರ್ ರೋಡ್ಸ್. ಓಕೆ, ಇನ್ನೊಂದೇನಂದರೆ ಈಗ ಅವ್ರು ಪ್ರೆಗ್ನೆಂಟ್ ಆದಾಗ ಫುಲ್ ಟರ್ಮ್ 7 ಮಂತ್ 8 ಮಂತ್ ಆದಾಗ ಅವ್ರಿಗೆ ಬ್ಯಾಲೆನ್ಸ್ ಸಿಗಲ್ಲ. ಸೊ ಸೆಂಟರ್ ಆಫ್ ಗ್ರಾವಿಟಿ ಅದೆಲ್ಲನೂ ಬೇರೆ ಆಗೋಗುತ್ತೆ. ಸೊ ಆ 2 ವೀಲರ್ ಇದು ಮ್ಯಾನೇಜ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಬಿಕಾಸ್ ಆಫ್ ರೋಡ್ಸ್ ಆ್ಯಂಡ್ ಬಿಕಾಸ್ ಆಫ್ ಟ್ರಾಫಿಕ್, ಅದು ಇಂಪಾರ್ಟೆಂಟ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್. ಸೊ ಬಿ ಕೇರ್ಫುಲ್, ಡೋಂಟ್ ಫಾಲ್ ಡೌನ್ ಅಂತ. ಆ ಥರ ಏನಾದರೂ ಅದು ಕಷ್ಟ ಆದರೆ ದೆನ್ ಬೆಟರ್ ನಾಟ್. ಐ ಮೀನ್ ಟು ಅವಾಯ್ಡ್ ಆಕ್ಸಿಡೆಂಟ್ಸ್. ಇಟ್ಸ್ ನಾಟ್ ಲೈಕ್ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅವಾಯ್ಡ್ ಆಕ್ಸಿಡೆಂಟ್ಸ್, ಬಿ ಸೇಫ್. ಓಕೆ, ಅದ್ರ ಜೊತೆಗೆ ಡಾಕ್ಟರ್ ಜಾಸ್ತಿ ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ, ಮೆಡಿಸಿನ್ಸ್ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ನಮ್ಗೇನೋ ಪ್ರಾಬ್ಲಮ್ ಆಗೇ ಇಲ್ಲ ಅಥವಾ ಆಗುತ್ತೆ ಅನ್ಕೊಡ್ತು ಕೂಡ ತಪ್ಪು ಅಂತ ಹೇಳ್ತೀರಾ? ಖಂಡಿತ. ಯಾಕಂದ್ರೆ ಅವ್ರಿಗೆ ಅನ್ಕೊಂಡ್ಬಿಡ್ತೀವಿ ಜಾಸ್ತಿ ಮೆಡಿಸಿನ್ಸ್ ಕೊಟ್ಟಿಲ್ಲ. ಈಗ ಡಾಕ್ಟರ್ ಹೇಳಿದಾಗೆ ನಮ್ಮ ಬಾಡಿ ಮಾತಾಡುತ್ತೆ ಅಂತ ಏನು ವರ್ಡ್ ಯೂಸ್ ಮಾಡ್ತಿದ್ದಾರೆ. ಇದು ಖಂಡಿತ ಸುಮಾರು ಮಹಿಳೆಯರಿಗೆ ಅವ್ರ ಬಾಡಿಗೆ ಏನು ಬೇಕು ಅಥವಾ ಏನು ವಿಟಾಮಿನ್ ಬೇಕು ಅಥವಾ ಏನು ಕ್ಯಾಲ್ಶಿಯಂ ಕೇಳ್ತಾ ಇದೆ, ಐರನ್ ಕಂಟೆಂಟ್ ಏನು, ಎಲ್ಲಿ ಲ್ಯಾಕ್ ಆಫ್ ಐರನ್ ಕಂಟೆಂಟ್ ಇದೆ ಅನ್ನೋದು ಗೊತ್ತಾಗೋಕ್ಕೆ ತುಂಬ ವರ್ಷಗಳು ತೊಗೊಳುತ್ತೆ. ಸೊ ಈ ಇನಿಷಿಯಲ್ ಸ್ಟೇಜಲ್ಲಿ ಅಥವಾ ಆಫ್ಟರ್ 40 ಆಗಿರ್ಬೋದು, ಈ ಮೆನೋಪಾಸು ಪ್ರೀ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಅವ್ರು ಗೋತ್ರೂ ಮಾಡ್ತಾರೆ. ದ ಫಸ್ಟ್ ಥಿಂಗ್ ಈಸ್ ಅವರು ಟೆಸ್ಟಿಗೆ ಹೋಗೋಕ್ಕೆ ಫಸ್ಟ್ ಬೇಸಿಕಲಿ ಹೆದರ್ತಾರೆ. ಯಾಕಂದರೆ ಏನೋ ಹೋಗೋದು ಮತ್ತೇನೋ ಆಗೋದು. ಈ ಗಾಬರಿಗಳಿಗಿನ್ನ ಏನಂದರೆ ಒಂದು ಸತಿ ಟೆಸ್ಟ್ ಮಾಡಿಕೊಂಡು ನಿಮ್ಮ ಹಿಮೋಗ್ಲೋಬಿನ್ನು ಸರಿಯಾಗಿದೆಯಾ ಅಥವಾ ಐರನ್ ಕಂಟೆಂಟು, ಯಾಕಂದರೆ 40 ಆದಮೇಲೆ ಹೇಳೋಂಗೆ 1200 mg 1 ಡೇಗೆ ಬೇಕು ಅಂತ ಹೇಳ್ತೀವಿ ರೆಗ್ಯುಲರ್ ಆಗಿ. ಆಫ್ಟರ್ 40 ಆದಮೇಲೆ ನಿಮ್ಮ ಬಾಡಿಗೆ ಇನ್ನೂ ಜಾಸ್ತಿ ಬೇಕಾಗತ್ತೆ. ಸೊ ಅದನ್ನು ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಥವಾ ಬೇರೆ ಏನು ನಾನು ಸಫಿಷಿಯೆಂಟಾಗಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋದು ಒಳ್ಳೆಯದು. ಇನ್ಸ್ಟೆಡ್ ಆಫ್ ಏಜ್ ಆಯಿತು ಅಥವಾ ಮೆನೋಪಾಸ್ ಬರ್ತಾ ಇದೆ, ಪ್ರಿಮೆನ್ಸ್ಟ್ರಲ್ ಥಿಂಗ್ಸು, ಇದು ಎಲ್ಲರಿಗೂ ಕಾಮನ್ ಥಿಂಗ್ಸು. ನಾವು ಅದನ್ನು ಫೋಕಸ್ ಹೆಚ್ಚಿಗೆ ಮಾಡ್ತಾ ಇದ್ದಷ್ಟು ಭೂತ ಥರ ಬೆಳೆಯುತ್ತೆ. ನಾವು ಅದರಲ್ಲೇ ಮುಳುಗಿ ಹೋಗ್ತೀವಿ, ನಮ್ಗೆ ಬೇರೆ ದಾರಿಗಳು ಖಂಡಿತ ಕಾಣಿಸಲ್ಲ. ಸೊ ಇವೆಲ್ಲ ಮಹಿಳೆಯರು ಸುಮಾರು ಜನ ಈ ಪ್ರಾಬ್ಲಮ್ಸ್ ಇಟ್ಕೊಂಡು ಎಷ್ಟೋ ಜನ
ಕೆಲಸ ಮಾಡೋರನ್ನ ನಾವು ನೋಡ್ತೀವಿ, ಬಟ್ ಅದನ್ನೇ ಯೋಚನೆ ಮಾಡೋ ಮಹಿಳೆಯರನ್ನು ನಾವು ನೋಡ್ತೀವಿ. ಸೊ ಆ ಯೋಚನಾ ಸ್ಥಿತಿಯಿಂದ ಹೊರಗಡೆ ಬಂದು ಒಂದು ಟೆಸ್ಟಿಂಗ್ ಅಂತ ಪ್ರೊಸೀಜರ್ ಮಾಡಿಕೊಂಡು ದೇಹ ಏನು ಕೇಳ್ತಾ ಇದೆ ನೀವು ಅದನ್ನು ಸಫಿಷಿಯೆಂಟಾಗಿ ಹಾಕ್ತಾ ಇದ್ದೀರಾ ಅನ್ನೋದು. ಇನ್ನೊಂದೇನು ಅಂದರೆ ಸಣ್ಣ ವಯಸ್ಸಿಂದ ಏನು ಒಂದು ನಮ್ಮ ಆಹಾರದ ಪದ್ಧತಿಗಳನ್ನ ರೂಢಿ ಮಾಡ್ಕೊಂಡು ಬಂದಿರ್ತೀವಿ, ನಾವು ಏಜ್ ಆಗ್ತಾನೂ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಇವಾಗ ಸೊಪ್ಪು ಒಂದು ಇಷ್ಟು ತಿಂತೀವಿ ಅಂತ ಹೇಳಿದ್ರೆ ನಾವು ಅದನ್ನು ಇನ್ಕ್ರೀಸ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇಟ್ ಹ್ಯಾಸ್ ಬಿಕಮ್ ಒನ್ ಟೈಪ್ ಆಫ್ ಹ್ಯಾಬಿಟ್. ಮತ್ತು ಇಷ್ಟೇ ಒಂದು ಸೌಟ್ ಅನ್ನ, ಒಂದು ಸೌಟ್ ಪಲ್ಯ, ಇದೇ ಥರದಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ. ಸೊ ಎಲ್ಲಿ ಯಾವ ಕಂಟೆಂಟ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು, ಯಾವ ಸೋರ್ಸ್ನ ನಾವು ಜಾಸ್ತಿ ತೊಗೋಬೇಕು ಅನ್ನೋದು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಫೈನ್. ಸ್ವಾತಿ, ಈಗ ಏಜ್ ಗ್ರೂಪ್ ಬಗ್ಗೆ ಮಾತನಾಡ್ತಾರೆ, ಯಾವ ಏಜಲ್ಲಿ ಹೆಚ್ಚು ಸೂಕ್ತ ಪ್ರೆಗ್ನೆಂಟ್ ಆಗುವಂಥದ್ದು? ಅಕಾರ್ಡಿಂಗ್ ಟು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 18% ಆಫ್ ದ ವಿಮೆನ್ ಆರ್ ಗೆಟಿಂಗ್ ಮ್ಯಾರಿಡ್ ಅಟ್ ದ ಏಜ್ ಆಫ್ 18 ಆ್ಯಂಡ್ ದೇ ಗಿವ್ ಬರ್ತ್ ಅಟ್ ದ ಏಜ್ ಆಫ್ 19 ಪ್ರಾಬಲಿ. ಅಲ್ಲಿ ಅವ್ರಿಗೇನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಮಕ್ಕಳು ಯು ಕ್ಯಾನ್ ಕಾಲ್ ಇಟ್ ಮಾಲ್ ನ್ಯೂಟ್ರಿಷನ್. ಸೊ ಆಮೇಲೆ ಆ್ಯಂಡ್ ದ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಅವರು ಪೋಸ್ಟ್ಪೋನ್ ಮಾಡ್ತಾರೆ, ಇವಾಗ ಬೇಡ ಇನ್ನೊಂದು ವರ್ಷ ಆಗಲಿ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾರೆ. ಸೊ ತುಂಬ ಜನಕ್ಕೆ ಅದು ಅಂಥ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಆ್ಯಕ್ಚುಲಿ. ಅಂದರೆ ಅವರು ಫಿಸಿಕಲ್ ಮದುವೆ ಆಗಿ ವೆರಿ ನೆಕ್ಸ್ಟ್ ಇಯರ್ ಮಗು ಮಾಡ್ಕೊಂಡು ಕೂಡ ರಾಂಗ್ ಅಂತ ಹೇಳ್ತೀರಾ? ಹೌದು, ಆ್ಯಕ್ಚುಲಿ ಆ ಏಜಲ್ಲಿ ಅವ್ರು ದೇ ಆರ್ ಆ್ಯಕ್ಚುಲಿ ನಾಟ್ ರೆಡಿ ಟು ಡೆಲಿವರ್ ಅ ಬೇಬಿ ಅಟ್ ದ ಏಜ್ ಆಫ್ 18. ಫಿಸಿಕಲಿ ಹೌದು, ಫಿಸಿಕಲಿ ದೇ ಆರ್ ನಾಟ್ ಸ್ಟ್ರಾಂಗ್. ಆ್ಯಂಡ್ ಅದಾದಮೇಲೆ ಏನಾಗುತ್ತೆ ಅಂತಂದರೆ ಇವಾಗ ಪೋಸ್ಟ್ಪೋನ್ ಮಾಡ್ಕೊಳ್ಳೋರು ಇದ್ದಾರೆ. ಪ್ರಾಬ್ಲಿ ದೇ ಮೈಟ್ ಥಿಂಕ್ 30 years ಇಸ್ ದ ರೈಟ್ ಏಜ್ ಫಾರ್ ಮೀ ಟು ಹ್ಯಾವ್ ಅ ಬೇಬಿ ಅಂತ. ಮದುವೆ ಆಗಿ ಮಗುನ ಲೇಟ್ ಮಾಡ್ಕೊಳ್ಳೋದು ತಪ್ಪನ್ನೋದಾದ್ರೆ ಮದುವೆನೇ 30 ವರ್ಷಕ್ಕೆ ಆಗ್ತಿದಾರಲ್ಲ ಇವಾಗ ಮಕ್ಕಳೇ ಅಲ್ಲ, ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ಹೆಲ್ತ್. ಸರಿ ಡಾಕ್ಟರ್, ಈಗ ಸ್ವಾತಿ ಅವರು ಹೇಳ್ತಾ ಇದ್ರು 18 ವರ್ಷಕ್ಕೆ ಮದುವೆ ಆಗಿ 19 ವರ್ಷಕ್ಕೆ ಮಗು ಮಾಡ್ಕೊಳ್ಳೋದು ತಪ್ಪಾಗುತ್ತೆ, ಮಾಲ್ ನ್ಯೂಟ್ರಿಷನ್ ಎಲ್ಲ ಆಗ್ಬೋದು ಅಂತ ಅಂದ್ಬಿಟ್ಟು. ಆದರೆ ಏನು ಮಾಡೋಣ ಗೊತ್ತಾ, ಈಗ ಸಮಯದ ಅಭಾವ ಇರೋದ್ರಿಂದ ಈ ಟಾಪಿಕ್ನ ಇಲ್ಲಿಗೆ ಸದ್ಯಕ್ಕೆ ನಿಲ್ಲಿಸೋಣ. ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಜೊತೆಗೆ ಇನ್ನಷ್ಟು ಉಪಯುಕ್ತ ಮಾಹಿತಿನ ಕೊಡೋಣ. ಥ್ಯಾಂಕ್ ಯು ಸೋ ಮಚ್. ತಮ್ಮೂರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಕೂಡ ನಮ್ಮ ಹಾಗೇನೆ ಹೇಗೆ ಸಮಯ ಹೋಗ್ತು ಅಂತ ಗೊತ್ತೇ ಆಗಲಿಲ್ಲ ಅಲ್ವಾ? ಯಾಕೆಂದರೆ ಇದು ಅತ್ಯಂತ ಇಂಟ್ರೆಸ್ಟ್ ಆದಂಥ ಟಾಪಿಕ್ ಆಗಿತ್ತು. ಇದಿಷ್ಟೇ ಅಲ್ಲ, ಮುಂದಿನ ಸಂಚಿಕೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಮಾಹಿತಿನ ಕೊಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಗರ್ಭಿಣಿಯರು ಹೇಗಿರಬೇಕು, ಹೇಗಿರಬಾರದು, ಮಹಿಳೆಯರು ಯಾವೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾರೆ, ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ನೋಡಿದ್ರಲ್ಲ. ನೀವು ಕೂಡ ಈ ಆರೋಗ್ಯ ಸಲಹೆಗಳನ್ನ ಪಾಲಿಸಿದಲ್ಲಿ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ, ಕುಟುಂಬವು ಸುರಕ್ಷಿತವಾಗಿರುತ್ತೆ.